ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. 8 ಶತಮಾನಗಳ ಬೆಂಗಳೂರು ಕರಗ ಎಂದರೇನು, ದ್ರೌಪದಿ ಆರಾಧನೆಯ ಪೌರಾಣಿಕ ಕಥೆ ಏನು, ಇದನ್ನ ನೀವು ತಿಳ್ಕೊಳ್ಳೇಬೇಕು. ಮೂರ್ಛೆ ತಪ್ಪಿ ಬಿದ್ದ ಆದಿಶಕ್ತಿ ದ್ರೌಪದಿ, ದೂರದಲ್ಲಿ ನಿಂತ ರಾಕ್ಷಸ. ಪ್ರತಿ ವರ್ಷವೂ 3 ದಿನ ದ್ರೌಪದಿ ಭೂಮಿಗೆ ಬರುವುದು ಏಕೆ? ಕರಗದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಕೇತ ಇದೆ. ಅದನ್ನ ಕೇಳೋದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಆತ್ಮೀಯರೇ, ರಾಜಧಾನಿಗೆ ರಾಜಕಳೆ ಕೊಡುವ ಬೆಂಗಳೂರು ಕರಗಕ್ಕೆ ಹಲವು ವರ್ಷಗಳ ಇತಿಹಾಸ ಇದೆ. ಬೆಂಗಳೂರು ಕರಗಕ್ಕೆ 8 ಶತಮಾನಗಳ ಇತಿಹಾಸ ಇರೋದು ಗಮನಾರ್ಹ. ಕರಗ ಅನ್ನೋ ಮಾತಿಗೆ ಕುಂಭ ಎನ್ನುವ ಅರ್ಥ ಕೂಡ ಇದೆ. ಕರಗದ ಒಂದೊಂದು ಅಕ್ಷರ ಒಂದೊಂದು ಸಂಕೇತವನ್ನು ರೂಪಿಸುತ್ತೆ. ಕ ಅಂದರೆ ಕೈಯಿಂದ ಮುಟ್ಟದೆ, ರ ಅಂದರೆ ರುಂಡದ ಮೇಲೆ ಧರಿಸಿ, ಗ ಅಂದರೆ ಗತಿಸುವುದು, ಹೀಗೆ ವಿವರಣೆ ಕೊಡಲಾಗಿದೆ. ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾದ ದ್ರೌಪದಿಯ ಆರಾಧನೆ ಮಾಡುವ ಹಬ್ಬ. ಈ ಆಚರಣೆಗೆ ಒಂದು ಪುರಾಣ ಕತೆ ಕೂಡ ಇದೆ. ಆ ಕತೆ ಏನು ಅಂತ ಕೇಳೋದಾದ್ರೆ, ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರಂತೆ. ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಳಂತೆ. ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದಿದ್ದನ್ನ ನೋಡದೆ ಹಾಗೆ ಪಾಂಡವರು ಮುಂದೆ ಸಾಗ್ತಾ ಇರ್ತಾರೆ. ಆಕೆ ಎಚ್ಚರವಾಗಿ ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ಅವಳ ಎದುರು ನಿಂತಿದ್ದಂತೆ. ದ್ರೌಪದಿ ಎದುರಿಗೆ ನಿಂತ ತಿಮಿರಾಸುರ ಎಂಬ ರಾಕ್ಷಸ ವಿಕೃತವಾಗಿ ಕಾಣ್ತಾ ಇರ್ತಾನೆ. ಹಾಗೆ ಬಹಳ ಕೆಟ್ಟ ದೃಷ್ಟಿಯಿಂದ ದ್ರೌಪದಿಯನ್ನ ನೋಡ್ತಾ ಇರ್ತಾನೆ. ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರ್ತಾಳಂತೆ. ರಾಕ್ಷಸ ತಿಮಿರಾಸುರನನ್ನು ಸದೆಬಡಿಯಲು ರಕ್ಕಸರನ್ನು ಆಕೆ ಸೃಷ್ಟಿ ಮಾಡ್ತಾಳೆ. ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿಗಳು, ಕಿವಿಗಳಿಂದ ಗೌಡರು, ಬಾಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿಸ್ತಾಳೆ ಆದಿಶಕ್ತಿಯಾಗಿ ದ್ರೌಪದಿ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಾಕ್ಷಸರನ್ನು ಹೋರಾಡಿ ಗೆಲ್ತಾರೆ. ರಾಕ್ಷಸರನ್ನ ಸಾಯಿಸ್ತಾರೆ. ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಗುಡ ಉಂಟು ಮಾಡುತ್ತೆ. ತೆರಳದಂತೆ ದ್ರೌಪದಿಯನ್ನು ಬೇಡಿಕೊಳ್ತಾರೆ. ಕತ್ತಿಯಿಂದ ಎದೆಗೆ ತಿವಿದುಕೊಳ್ಳುತ್ತಾ ಬೇಡಿಕೊಳ್ಳುವ ವೀರಕುಮಾರರು, ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಅಮ್ಮ ಅಂತ ಅವಲೊತ್ಕೋತಾರೆ. ದ್ರೌಪದಿ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬರ್ತೀನಿ ಅಂತ ವಚನ ನೀಡ್ತಾಳೆ. ಆ 3 ದಿನಗಳೇ ಕರಗ ಹಬ್ಬದ ದಿನಗಳು ಅನ್ನೋ ನಂಬಿಕೆ ಇದೆ. ಈಗಲೂ ವೀರಕುಮಾರರು ಕತ್ತಿ ಹಿಡಿದು ತಾಯಿಯನ್ನು ಬೇಡಿಕೊಳ್ತಾರೆ. ಚೈತ್ರ ಮಾಸದ ಶುದ್ಧ ಹುಣ್ಣಿಮೆಯಂದು ಆದಿಶಕ್ತಿ ಸ್ವರೂಪಿಣಿ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಶಕ್ತ್ಯೋತ್ಸವ, ಚೈತ್ರ ಹುಣ್ಣಿಮೆಯ ಬೆಳಕು, ಮಲ್ಲಿಗೆ ಹೂವಿನ ಕಂಪು, ಬಣ್ಣ ಬಣ್ಣದ ಹೂಗಳಿಂದ ಧರ್ಮರಾಯ ಸ್ವಾಮಿಯ ರಥದ ಮೇಲಿನ ಕಲಶ, ಉತ್ಸವಕರ್ತರು ಹಾಗೂ ವೀರಕುಮಾರರು, ಪೂಜಾರಿಗಳೊಂದಿಗೆ ಸಾಗುವ ಮೆರವಣಿಗೆ, ಛತ್ರಿ ಚಾಮರ ಧ್ವಜದ ಜೊತೆಗೆ ನಾದಸ್ವರ. ಕರಗ ಮಹೋತ್ಸವ ಇದು ಬೆಂಗಳೂರಿನ ಜಾನಪದ ಹಬ್ಬ. ತಿಗಳರು ಅಥವಾ ವೈನಿಕುಲ ಸಮುದಾಯ ಶತಮಾನಗಳಿಂದ ನಡೆಸಿಕೊಂಡು ಬಂದಿರುವ ಸಂಪ್ರದಾಯ. ಅರಿಶಿನ ಬಣ್ಣದ ಸೀರೆಯುಟ್ಟು, ಕೈಗೆ ಬಳೆಗಳನ್ನು ತೊಟ್ಟು, ಹೆಣ್ಣಿನ ವೇಷ ಧರಿಸಿ ಅರ್ಚಕರು ಕರಗ ಹೊತ್ತು ದೇವಾಲಯದಿಂದ ಹೊರಬಂದು ನೃತ್ಯ ಮಾಡುತ್ತಾ ಹೆಜ್ಜೆ ಹಾಕ್ತಾ ಇದ್ರೆ ಅದನ್ನ ಭಕ್ತಿಯಿಂದ ನೋಡಿ ಕರಗದ ಮೇಲೆ ಹೂಮಳೆ ಸುರಿಸ್ತಾರೆ. ಘಂಟಾನಾದ ಜೋರಾಗಿ ಕೇಳಿಸುತ್ತೆ. ಚೈತ್ರ ಪೂರ್ಣಿಮೆಯ ಬೆಳಕಿನ ನಡುವೆ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಕರಗ ಮಹೋತ್ಸವ ನೆರೆದಿದ್ದ ಭಕ್ತರನ್ನು ತನ್ಮಯಗೊಳಿಸುತ್ತೆ. ಮಲ್ಲಿಗೆ ಹೂವಿನ ರೂಪದಲ್ಲಿ ಶಕ್ತಿ ಸ್ವರೂಪಿಣಿ ಆದಿಶಕ್ತಿ ದ್ರೌಪದಮ್ಮನ ದರ್ಶನ ಪಡೆದು ಭಕ್ತರು ಪುನೀತರಾಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.